ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ನೀರಿಂಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ಈ ನೊಸಲಿಗೆ ವಿಭೂತಿನೇ ಶೃಂಗಾರ, ವಿಭೂತಿನೇ ಶೃಂಗಾರ. 2500 ವಚನಗಳು ಈ ಗ್ರಂಥದಲ್ಲಿ ಇವೆ. ಕಳೆದ 12-13 ವರ್ಷಗಳ ಹಿಂದೆ ಇಂದಿನ ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರ ಹಸ್ತದಿಂದ ದೆಹಲಿಯ ವಿಜ್ಞಾನ ಭವನದಲ್ಲಿ ಬಿಡುಗಡೆ ಆಗಿದೆ. ಕರ್ನಾಟಕ ರಾಜ್ಯದ ಬಸವ ಸಮಿತಿ, ಅವತ್ತಿನ ಉಪರಾಷ್ಟ್ರಪತಿ BD ಜತ್ತಿರವರ ಮಗ ಅರವಿಂದ್ ಜತ್ತಿ, ಬಸವ ಸಮಿತಿ ಬೆಂಗಳೂರು, ಇವರ ಸಮಿತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ 23 ಭಾಷೆ, ಅವಾಗ ಈಗ 33 ಭಾಷೆಯಲ್ಲಿ ಬಿಡುಗಡೆ ಆಗಿದೆ. ಈ ಗ್ರಂಥದಲ್ಲಿ ನಾನು ಹೇಳಿರ್ತಕ್ಕಂಥ ವಚನವನ್ನು ಇದೆ. महात्मा बसवण्णा जी का इस वचन के अंदर क्या है, सभी कौन सा भी ये बुरा आदत वाले इंसान, ये षड्यंत्र वाले, ये कुतंत्रवादी लोगों को, कितने लोग थे ना वो जमाने में, राजाओं के जमाने, अभी भी ऐसे लोग हैं. ये वचन हमेशा एक साक्षी देता है. वचन नीरिंगे नई दिले श्रृंगार, पानी के ऊपर कमल का फूल अगर खिला तो वो पानी को देखने को कितना दिल खुश होता है ना. इसी तरह ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರದ ಅಲೆಗಳು, ತಾವ್ಯಾರಾದರೂ ಈ ಮುಂಬೈ ಆಗಲಿ, ಈ ಕಡೆ ಬೇರೆ ಬೇರೆ ಬೀಚ್ಗಳಿವೆಲ್ಲ, ಗೋವಾ ಈ ಥರ ಅಲ್ಲೆಲ್ಲ ನೀವು ಸಮುದ್ರಗಳು ನೋಡಕ್ಕೆ ಹೋಗ್ತಾ ಇದ್ದೀರಿ, ಕೆಲವರು ಹೋಗಿದ್ದೀವಿ. ಆ ನೀರಿನ ಅಲೆಗಳು ಪದೇ ಪದೇ ಬರ್ತಾ ಇರ್ತವೆ. ಆವಾಗ ಅಲ್ಲಿ ನಿಂತು ನೋಡ್ಬೇಕಂತೇಳಿ ಮನಸ್ಸಾಗುತ್ತದೆ. देखना बोल के दिल होता है, खुशी होता है, मन सब कुछ भूल जाता है इंसान. आगे क्या कहते हैं, गगनಕ್ಕೆ ಚಂದ್ರಮನೆ ಶೃಂಗಾರ, आसमान के ऊपर ಹುಣ್ಣಿಮೆ ದಿವಸ ಚಂದ್ರನ ಬೆಳದಿಂಗಳ ನೋಡಿದಾಗ ಎಷ್ಟು ಆನಂದವಿರುತ್ತದೆ. ಇಡೀ ಜಗತ್ತಕ್ಕೆ ಬೆಳಗುವ ಒಬ್ಬ ಚಂದ್ರ, ಇಷ್ಟೇ ನಮಗೆ ನೋಡಿದರೆ ಇಷ್ಟೇ ಚಿಕ್ಕದಾಗಿ ಕಾಣಿಸ್ತಾನೆ, ಆದರೆ ಜಗತ್ತೇ ತುಂಬ ಇರುತ್ತಾನೆ. आगे क्या कहते हैं, नारीगे गुणवे श्रृंगार. देखो आजकल लड़कियां स्कूल पढ़ने वाले एक दूसरे से गलती करने वाले, या नहीं तो एक दूसरे औरत एक दूसरे मर्द को भगा के लेके जाने वाले, और क्या भी लफड़ा हो रहा है ना आजकल बहुत स्कूलों में, कॉलेजों में, ये सब रोक सकते हैं वचन से. नारीगे गुणवे श्रृंगार. अब शादी होने के बाद में बहुत सारे लोगों का डाइवर्स हो रहा है, जोरों मर्द के. ये सब क्यों हो रहा है? अगर 893 साल पहला हुआ ये वचन, आज जितने भी लोग मैं गुरु हूँ,
मैं जगत गुरु हूँ, मैं आपको आशीर्वाद देता हूँ, मैं आपको ज्ञान देता हूँ। ये कथावाचक लोग, ये ज्योतिष या शास्त्र पुराण पंचांग बोलने वाले लोग हैं ना, ये वचन अगर बोलते थे ये झूठा प्रचार करने के बदले में सच्चा विचार, तो भारत देश के अंदर इतना अच्छा माहौल होता था। लेकिन ये स्वार्थी लोगों ने ಪಟ್ಟಭದ್ರ ಹಿತಾಸಕ್ತಿಗಳು ಇವರೇನು ಮಾಡ್ತಾ ಇದ್ದಾರೆ, ಒಂದು ಕಡೆ ಬಸವಣ್ಣನ ಹೆಸರು ತೆಗೆದುಕೊಳ್ತಾರೆ, ಇನ್ನೊಂದು ಕಡೆ ಹಣಿ ಮೇಲೆ ವಿಭೂತಿ ಇಲ್ಲ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಇಲ್ಲ, ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪುವುದಿಲ್ಲ, ಮತ್ತೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡಲಿಕ್ಕೆ ಏನು ಹೊರಟಿರಲ್ಲ. ಇವರೆಲ್ಲರೂ ನಿಜಕ್ಕೂ ಭಾರತೀಯರ ಇವತ್ತಿನ ಅಜ್ಞಾನ ತೆಗೆಯೋದಾಗಲಿ, ಬಡತನ ಆಗಲಿ, ನಿರುದ್ಯೋಗ ಆಗಲಿ. ಈಗ ನೋಡಿ, ಆ ಬೇರೆ ರಾಜ್ಯದಲ್ಲಿ ಪರೀಕ್ಷಾ ಪೇಪರ್ ಲೀಕ್ ಆಗ್ತಾಯಿದೆ. ಯುವಕರು ಪಾಪ ಏನು ಮಾಡ್ಬೇಕು, ಎಲ್ಲ ಓದಿ ಬರೆದವರು ಕಷ್ಟಪಟ್ಟು ಅದು ರಾತ್ರೋರಾತ್ರಿ ಇನ್ನೊಬ್ರಿಗೆ ಹಂಚಿ ಮತ್ತು ಏನೂ ಮೆಹನತ್ ಮಾಡಲಾರದೆ ಪಾಸ್ ಆಗ್ತಕ್ಕಂಥ ಏನು ಕುತಂತ್ರ ಮಾಡ್ತಾ ಇದ್ದಲ್ಲ, ಇದು ಇವತ್ತು ಸರ್ಕಾರ ಇದ್ದು ಸತ್ತಂಗಿದೆಯಲ್ಲ, ಏನು ಲಾಭ ಇದೆ ಹೇಳಿ? ಎಲ್ಲ ಭ್ರಷ್ಟರಾಗಿಬಿಟ್ಟರೆ, ಯಾರು ಅಂಜುತ್ತಾ ಇಲ್ಲ. ಸರ್ಕಾರ ಇದ್ರೂ ಕೂಡ ಸತ್ತ ಹಾಗೆ ಇದೆ. ಎಲ್ಲರೂ ದೇಶಭಕ್ತಿ ಅಂತ ಹೇಳ್ತಾ ಇದ್ದಾರೆ, ಆದರೆ ದೇಶದ್ರೋಹದ ಕಾರ್ಯ ಅಂತೂ ನಿರಂತರವಾಗಿ ಮಾಡುತ್ತಿದ್ದಾರೆ. ಬರೀ ಬಾಯಲಿಂದ ದೇಶಭಕ್ತಿ. ಈ ಬಸವಣ್ಣನವ್ರ ವಚನ ಪ್ರಕಾರ ಒಬ್ಬರ ನಡ್ಕೊಳ್ತಾ ಇದ್ದಾರ. ನಾನು ಎದೆ ತಟ್ಟಿ ಹೇಳ್ತೀನಿ, ಈ ನನ್ನಿಂದ ಬೇರೆ ಬೇರೆ ಏನಾದರೂ ತಪ್ಪಾದರೂ ಇದ್ರಬಹುದು, ಆದರೆ ದೇವರು ಹೆಸರು ಬಂದಾಗ ಯಾವುದೇ ಒಂದು ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ದೇವರಿದ್ದಾನೆ ಅಲ್ಲಿದ್ದಂದರೆ ಒಂದು ಕೂದಲು ಎಳೆನೂ ಕೂಡ ನಾನು ನಂಬುವುದಿಲ್ಲ. ಯಾಕೆಂದರೆ ಬಸವಾದಿ ಶಿವಶರಣರು ಹೇಳುತ್ತಾರೆ, ನಿಮ್ಮ ದೇಹವೇ ನಿಮಗೆ ದೇವಾಲಯ, ನಿಮ್ಮೊಳಗೆ ಸೃಷ್ಟಿಕರ್ತ ಇದ್ದಾನೆ ಎಂದಾಗ ಮಾತ್ರ ನೀವು ಜೀವಂತವಾಗಿದ್ದೀರಿ. ಇಲ್ಲ ಹೋದರೆ ತೆಗೆದುಕೊಂಡು ಹಾಕಬೇಕಾಗುತ್ತೆ 6 ಫೀಟಿನಲ್ಲಿ ಒಯ್ದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇಲ್ಲೇ ಇಷ್ಟೊಂದು ವಚನಗಳಿದ್ದರೂ ಕೂಡ ಬಸವ ಕಲ್ಯಾಣದಲ್ಲಿ ಏನು ನಡೀತಾ ಇದೆ? ಇದು ಬಸವಣ್ಣನ ಭೂಮಿ ನಾವು ರಕ್ಷಣೆ ಮಾಡಿದರೆ ಮಾತ್ರ ಇಡೀ ಭಾರತ ದೇಶ ರಕ್ಷಣೆ ಮಾಡಿದಂತೆ. ಅದು ಯಾವ ರೀತಿ ರಕ್ಷಣೆ ಅಂತಂದ್ರೆ ಏನಿಲ್ಲ, ಆಚರಣೆ ಮಾಡಿದ್ರೆ ಸಾಕು. ಇದನ್ನು ಬಿಟ್ಟು ನಾನು ಅದು ಇದ್ದೀನಿ, ನಾನು ಇದು ಇದ್ದೀನಿ. ಈಗ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ನಾನು ಲಿಂಗಾಯತ. ಒಂದೇ ಒಂದು, ನನ್ನ ಧರ್ಮದ ಹೆಸರು ಒಂದೇ ಒಂದು. ಯಾವ ರೀತಿ ಸಿಖ್, ಜೈನ್, ಕ್ರೈಸ್ತ್, ಮುಸ್ಲಿಂ, ಬುದ್ಧ ಅವರೆಲ್ಲರದು ಧರ್ಮದ ಹೆಸರು ಒಂದೇ ಇದೆ. ನಮ್ಮ ಬಸವಣ್ಣನವ್ರ ಧರ್ಮದ ಒಳಗೆ ಕಲಬೆರಕೆ ಮಾಡೋರು ಯಾರೇನು ಒಂದು ಸಲ ಅಂತಾರೆ ಹಿಂದೂ ಲಿಂಗಾಯತ್, ಒಬ್ಬ ಅಂತಾನೆ ವೀರಶೈವ ಲಿಂಗಾಯತ್, ಒಬ್ಬ ಅಂತಾನೆ ಸನಾತನ ಅಂತಾನೆ, ಒಬ್ಬ ಏನೇನೋ ಅಂತ. ಯಾಕಪ್ಪ ಬಸವಣ್ಣನ ವಿಚಾರಗಳಿಗೆ ಹಾಳು ಮಾಡಕ್ಕೆ ಹೊಂಟಿರಿ? ಚರ್ಚೆ ಮಾಡ್ಯಾರ ಬರ್ರಿ ಬಸವ ಕಲ್ಯಾಣದಲ್ಲಿ. ಯಾಕೆ ದ್ವೇಷ ಬಿತ್ತಾ ಇದ್ರಿ? ಲಿಂಗಾಯತರು ಯಾಕೆ ಜಗಳ ಮಾಡ್ಕೊಳ್ತಾರೆ? ನೀವೆಲ್ಲ ಅಣ್ಣತಮ್ಮರಿದ್ದಂಗೆ ಬದುಕಬೇಕಲ್ಲ. ಸತ್ಯವನ್ನು ಚರ್ಚೆ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮರು ಜಗಳ ಆಡ್ತೀರಿ ಒಂದೊಂದು ಸಮಯ, ಮತ್ತು ಇನ್ನೊಂದು ಒಂದಾಗ್ತಿರೇನಿಲ್ಲ. ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬಸವ ಕಲ್ಯಾಣ ಒಂದು ಜಗತ್ತಿಗೆ ಕಲ್ಯಾಣ ಬಯಸ್ತಕ್ಕಂತಹ ನಾಡಿದೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷ ಬಿತ್ತುವ ಬದಲಾಗಿ ಬಸವಾದಿ ಶರಣರ ವಚನಗಳ ಚಿಂತನೆ ನಡೆಯಬೇಕು. ಸಮುದ್ರಕ್ಕೆ ತೆರೆಯ ಶೃಂಗಾರ, ಗಗನಕ್ಕೆ ಚಂದ್ರಮನ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಇಷ್ಟಿಷ್ಟು ಬಂಗಾರ ಬೆಳ್ಳಿ ಹಾಕೊಂಡು ಫ್ಯಾಷನ್ ಮಾಡಿಕೊಂಡು ಸಿನಿಮಾದಾಗ ಡ್ಯಾನ್ಸ್ ಮಾಡಿದಂಗೆ ಅಲ್ಲಿದು ಧರ್ಮ ಬಸವಣ್ಣನವ್ರದು. ಇದು ಸೃಷ್ಟಿಕರ್ತನ ಧರ್ಮ, ಇದು ಪ್ರಕೃತಿಯ ಧರ್ಮವಿದೆ. ಇದನ್ನು ಕೆಡಿಸಲು ಯಾರು ಹೋಗ್ತಾರಲ್ಲ ಅವರು ಅವರ ಮನೆಗಳಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ಹಾಳಾಗಿ ಹೋಗುತ್ತಾರೆ. ಈಗ ನಾವು ಎಷ್ಟೇ ದುಡ್ಡು ಗಳಿಸಲಿ, ನಮ್ಮ ಮಕ್ಕಳಿಗೆ ಬಸವಣ್ಣನವರ ಸಂಸ್ಕಾರ ಕೊಟ್ಟರೆ
ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ನಿಮ್ಮ ಮೊಮ್ಮಕ್ಕಳು ನಿಮಗೆ ಒಳ್ಳೆ ಸೇವೆ ಮಾಡುತ್ತಾರೆ. ಈಗ ನೀವೇ ಅವರಿಗೆ ಬಸವಣ್ಣನ ಇಂಥ ಒಂದು ಸಜ್ಜನ ಸಮಾಜದ ವಿಚಾರ ಇರಲಿಕ್ಕಾಗಿ ತಪ್ಪು ದಾರಿಗೆ ಒಯ್ದಾಗ ಮುಂದೆ ನಿಮಗೇನಾಗ್ತದೆ, ಜೈಸಾ ಕರ್ನಿ ವೈಸಾ ಭರ್ನಿ, ಆ ಸಮಯ ಬಂದೇ ಬಿಡುತ್ತದೆ. ಅದಕ್ಕಾಗಿ ನಾವು ಯಾರ ಜೊತೆ ದ್ವೇಷ ಮಾಡೋದು ಬೇಡ. ಯಾವ ರಾಜಕಾರಣಿಗಳಿಗೂ ಕೂಡ ನೀವು ಯಾವುದೇ ರಾಜಕಾರಣಿ ಪಾರ್ಟಿದಲ್ಲಿ ಇರ್ರಿ, ಆದರೆ ಬಸವಣ್ಣನವ್ರ ಧರ್ಮ ಬಿಡಬೇಡ್ರಪ್ಪ. ನಾನೊಬ್ಬ ಬಸವ ಕಲ್ಯಾಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿ ರಿಟೈರ್ಮೆಂಟ್ ಆಗೀನಿ. ನನಗೆ ವಚನಗಳು ಗೊತ್ತಾಗ್ತಾ ಇವೆ, ನಿಮ್ಗೆ ಹೆಂಗೆ ಗೊತ್ತಾಗಲ್ಲ? ಭಾಳಷ್ಟು ಓದಿ ಬರೆದವ್ರಿದ್ರಲ್ಲ. ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲೂರದವನು. 27 ವರ್ಷಗಳ ಹಿಂದೆ ನನಗೆ ಕೂಡ ಏನು ಗೊತ್ತಿದ್ದಿಲ್ಲ. ನಮ್ಮ ತಂದೆ ತಾಯಿ ಮೂಢನಂಬಿಕೆ ಮಾಡಿ ಏನೋ ಬೇಡ್ಕೊಂತೇಳಿ ಆ ದೇವ್ರಿಗೆ ಬೇಡ್ಕೊಂಡ್ರೆ ಯಾವಾಗಲೂ ಬೇಡ್ಕೊಂಬಂದೇನೆ ಹಚ್ಬಿಟ್ರೆ ನಮಗೆ. ಈಗ ನನ್ನ ಅಡ್ಡ ಹೆಸರು ಗುಂಗೆ ಇದೆ, ಆದರೆ ಆಚರಣೆಗಳು ಬಸವಣ್ಣನವರ ಆಚರಣೆಗಳು. ನಾವು ಯಾವುದೇ ಮೂಢನಂಬಿಕೆ ಹಬ್ಬ ಅದೆಲ್ಲ ಬಿಟ್ಟಿರುವುದರಿಂದ ನಮ್ಮ ದುಡ್ಡು ಉಳಿತಾಯವಾಗ್ತಾ ಇದೆ, ನಮ್ಮ ಮನಸ್ಸು ನಿಶ್ಚಿಂತವಾಗ್ತಾ ಇದೆ. ನೋಡಿ, ಈಗ ನಂದು ವಯಸ್ಸು 68 ಇದೆ. ನನಗೆ ಇನ್ನೂ ಯಾವುದೇ BP ಶುಗರ್ ಇಂಥವು ಏನೂ ಬಂದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂತಹ ಒಂದು ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮವನ್ನು ಬಿಟ್ಟು ಇದರಲ್ಲಿ ಕಲಿಬೆರಕೆ ಯಾರು ಮಾಡ್ತಾರಲ್ಲ ಅವರು ಒಂದು ಮಹಾ ಪಾಪದ ಕಾರ್ಯ ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿನ ಶೃಂಗಾರ. ಈಗ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ BKDB ಅವರದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಚರ್ಚೆ ಮಾಡಿರ್ಬೇಕಾದ್ರೆ ಬನ್ನಿ. ಮತ್ತು ಈ ಭಗವ ಕೆಂಪು ಬಟ್ಟೆ ಅಲ್ಲವೇ ಅಲ್ಲ. ಏನು, ನಾನು ಈಗಲೇ ವಚನ ಹೇಳಿದ್ದೇನೆ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲಿಗೆ ವಿಭೂತಿನೇ ಶೃಂಗಾರ. ಅಂದರೆ ಈ ವಿಭೂತಿ ಏನು ತೋರಿಸ್ಕೊಡ್ತಾ ಅಂದರೆ, ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮದ. ಈ ಥರ ಈಗ ನೂತನ ಅನುಭವ ಮಂಟಪ ಕಟ್ಟಡ ಕಟ್ತಾ ಇದ್ದಾರೆ. ಯಾವ ಥರ, ಈಗ ನಾನು ಅಮೃತ್ಸರಕ್ಕೆ ಹೋಗಿದ್ದೀನಿ, ಸಿಖ್ ಧರ್ಮ. ಅಲ್ಲಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ನೀರಿಂದ ಒಂದು ಕಾಲುವೆ ಬಿಟ್ಟಿದ್ದಾರೆ. ಆ ನೀರಿನ ಕಾಲುವೆಯಲ್ಲಿ ಕಾಲುಗಳನ್ನು ತೊಳೆದುಕೊಂಡು ಆನಂತರ ತಲೆಯ ಮೇಲೆ ಒಂದು ಬಟ್ಟೆ ಕೊಡ್ತಾರೆ, ಹಾಗೆ ಹೊಲಕ್ಕೆ ಬಿಡೋಲ್ಲ. ಅಲ್ಲಿ ಹೋಗಿ ಗುರುನಾನಕ್ ಅವರ ದರ್ಶನ ಪಡೆಯಲು ಹೇಳ್ತಾರೆ. ಕಟ್ಟುನಿಟ್ಟಾಗಿದೆ ನೋಡಿ. ಅದೇ ರೀತಿ ಜಗತ್ತಿಗೆ ಜಗಜ್ಯೋತಿ, ಯಾವುದೇ ಮೂಢರೂಢಿ ಇಲ್ಲದ, ಯಾವುದೇ ಆಡಂಬರವಿಲ್ಲದ, ತನ್ನ ತಾನರಿತು ತಾನಾರೆಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮದ. ಇಂತಹ ಒಂದು ಮಹಾನ್ ತತ್ವಕ್ಕೆ ಎಷ್ಟೊಂದು ವೈರಿಗಳು ಬೆನ್ನತ್ತಿದ್ರಪ್ಪ ನೀವು. ಹಣಿಗಾಲಿ ವಿಭೂತಿ ಇಲ್ಲ, ಕೊಳ್ಳಲ್ಲಿ ಇಷ್ಟಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ಮತ್ತು ಬಸವಣ್ಣನವರು ಇವರು ನಮ್ಮ ಹಿಂದಿನ ದೇವ್ರುಗಳಿಗೆ ಬೈತಾರಂತೆ. ಎಷ್ಟು ದೇವರುಗಳು ಜಗತ್ತಕ್ಕೆ, ಸೂರ್ಯ ಎಷ್ಟು ಜನ ಇದ್ದಾರೆ? ಒಬ್ಬನೇ ಸೂರ್ಯ ಇಲ್ವಾ? ಒಂದೇ ಆಕಾಶ ಇದೆ ಅಲ್ಲ. ಗಾಳಿ ಎಷ್ಟಿದೆ? ಭೂಮಿ ಎಷ್ಟಿದೆ? ಒಂದೇ ಇದೆ ಅಲ್ಲ. ನಮ್ಮ ಒಳಗೆ ಗಾಳಿ, ಹೊರಗಿನ ಗಾಳಿನೇ ಇದೆ ಅಲ್ಲ. ಹೊರಗಿನ ಸೂರ್ಯನ ಕೈ ವರ್ಷ ನೋಡಿ, ಬೆಚ್ಚಗಳು. ಹೊರಗಿಂದೆಲ್ಲ ಒಳಗಿದೆ, ಎಲ್ಲ ಹೊರಗಡೆ ಎಷ್ಟಿದೆ ಪಂಚಮಹಾಭೂತ ಅಷ್ಟೆಲ್ಲ ನಮ್ಮ ಒಳಗಡೆ ಇದೆ ಅಂತ ಹೇಳ್ತವೆ ನಮ್ಮ ಬಸವಾದಿ ಶರಣರು ಕಟ್ಟಿರ್ತಕ್ಕಂಥ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ದುಡಿಯುವ ವರ್ಗದವರು ಕಟ್ಟಿರ್ತಕ್ಕಂತಹ ಸರಳ ಸಜ್ಜನಿಕೆಯ ಧರ್ಮಕ್ಕೆ ಚ್ಯುತಿ ತರುತ್ತಕ್ಕಂಥ ಕಾರ್ಯ ಯಾರೇ ಮಾಡಲಿ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳಾಗುತ್ತಿದ್ದಾರೆ. ಮತ್ತು ಈ ದೇಶದಲ್ಲಿ ಮುಸ್ಲಿಮರು, ಬೇರೆ ಬೇರೆ ಕಾಸ್ಟ್ದವರೆಲ್ಲ ಏನಿದ್ದರಲ್ಲ 893 ವರ್ಷಗಳ ಹಿಂದೆ, ಅವರೆಲ್ಲರನ್ನ ಬಸವಣ್ಣನವರು ಒಂದುಗೂಡಿಸಿ ಅನುಭವ ಮಂಟಪದಲ್ಲಿ ಭಾಗಿಯಾಗುವ ಸಲುವಾಗಿ ಸ್ವಾಗತ ಮಾಡಿಕೊಂಡು ಅವರೆಲ್ಲರ ಜೊತೆ ಚರ್ಚೆ ಚಿಂತನೆ ಮಾಡಿ
ಎಲ್ಲರಿಗೂ ಒಬ್ಬನೇ ದೇವರು, ಎಲ್ಲರ ಒಳಗೆ ಒಬ್ಬನೇ ದೇವರು. ಇದು ಸುಳ್ಳಿದೆನಾ? ಹೇಳುವ ನೋಡ, ಯಾರು ಸುಳ್ಳಿದೆನಾ? ಎದೆ ತಟ್ಟು ಹೇಳೋ, ನಿಮ್ಮ ಹೃದಯದಲ್ಲಿ ತಟ್ಟು ಹೇಳೋ ನೋಡೋಣ. ಎನ್ನ ನುಡಿ ಒಂದು ಪರಿ, ಎನ್ನ ನಡೆ ಒಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡಿ. ಅದಕ್ಕೆ ಬಿ ಪಿ, ಶುಗರ್, ಹಾರ್ಟ್ ಅಟ್ಯಾಕ್, ಆಪೇನು. ಪಾಪ ಜನರಿಗೆ ಯಾಕೆ ಮೋಸ ಮಾಡ್ತಾಯಿದ್ರಪ್ಪ? ಯಾವುದರ ಧರ್ಮದ ಹೆಸರು ಎರಡು ಇವೇನಾ? ಎಲ್ಲ ಧರ್ಮದ ಹೆಸರು ಒಂದೇ. ಅದಕ್ಕೆ ನಾನು ಹೇಳಿದ ಪ್ರಕಾರ ಧರ್ಮ ಒಂದೇ. ಬಸವಣ್ಣನ ಸ್ಥಾಪಿತ ಧರ್ಮ ಲಿಂಗ ಆಯತ. ಇನ್ನೂ 2 ವಚನ ಹೇಳ್ತೀನಿ. ಅಲ್ಲಮಪುರವರವರ ವಚನ. ಎನಗೊಂದು ಲಿಂಗ, ನಿಮಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು ನೋಡಯ್ಯ. ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ, ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೆ ಗುಹೇಶ್ವರ. ನನ್ನ ದೇವ್ರು ಬೇರೆ, ಯಾರು ಮಾಡಿದಾರಪ್ಪ? ನನ್ನ ದೇವ್ರು ಬೇರೆ, ನಿಮ್ಮ ದೇವ್ರು ಬೇರೆ, ಮತ್ತು ಮನೆ ದೇವ್ರು ಬೇರೆ. ಧರ್ಮ ಹೊಡೆದವ್ರು ಯಾರು? ಈ ಲಿಂಗಾಯತ್ ರ್ಯಾಲಿ ನಡೆದು ಕೋಟಿಗಟ್ಟಲೆ ದುಡ್ಡು, ಪಾಪ ಅವ್ರದವ್ರ ಖರ್ಚನ್ನು ನಾವು ಕೂಡ ಹೋಗಿದ್ದೇವೆ ಡೆಲ್ಲಿವರೆಗೆ. ಧರ್ಮ ಹೊಡೆದ್ರು ಅಂತ ಅಪಪ್ರಚಾರ ಮಾಡಿದ್ರು. ಬಸವಣ್ಣನವ್ರು ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಮಾಡಿದಾರಾ ಅಥವಾ ಒಡೆಯೋ ಕೆಲಸ ಮಾಡಿದ್ರು? ಮಹಾಸ್ವಾರ್ಥಿಗಳೇ, ನಿಮ್ಮ ಹೃದಯದಲ್ಲಿ ಹೃದಯ ಇದ್ದರೆ ನೋಡ್ರಿ ಈ ವಚನ ಏನು ಹೇಳಿ. ಈ ಥರ ಹೊರಗಿನ ಮಾನವ ನಿರ್ಮಿತದ್ರ ಒಳಗೆ ಸುಳ್ಳು ಹೇಳಿ ತಮ್ಮ ಸ್ವಾರ್ಥಕ್ಕಾಗಿ ಬರದಾಡ್ತಾವೆ. ಬಸವಣ್ಣನ ಧರ್ಮ ಬಂತಂದ್ರೆ ಹ್ಯಾಂಗೆ ಮಾಡಬೇಕಪ್ಪ ಅಂತೇಳಿ ಹಗಲು ರಾತ್ರಿ ಇವ್ರಿಗೆ ಚಿಂತೆ ಬಿದ್ದಿದೆ. ಅದಕ್ಕೆ ಕೇಡನ್ನು ಮಾಡ್ತಕ್ಕಂಥದ್ದು ಈಗ ಬಹಳ ದೊಡ್ಡ ಯೋಜನೆ ಹಾಕಿಕೊಂಡಿದ್ದಾರೆ. ಒಂದು, ದೇಶದಲ್ಲಿ ಗೊಂದಲ ಸೃಷ್ಟಿಸಿ ಜನರ ಧ್ಯಾನ ಭಟ್ಕಾವ್, ಧ್ಯಾನ ಬೇರೆ ಕಡೆ ತಪ್ಪಿಸು. ಈಗ ಮುಖ್ಯ ರಸ್ತೆಗಳು, ಜನರಿಗೆ ಹಳ್ಳಿಗಳಿಗೆ ರಸ್ತೆಗಳು ಬೇಕು. ಈ ರಾಜಕೀಯ ಪಾರ್ಟಿಗಳು ಇದು ಬಿಟ್ಟರೆ ಬೇರೆ ಏನು ಬರೋದು ಇವರಿಗೆ? ಬರೀ ದೇವ್ರ ದಿಂಡ್ರು ಧರ್ಮ. ನೀವು ಯಾವುದೇ ಪಾರ್ಟಿದವ್ರಲ್ಲಿ ನೋಡಿ, ಬಸವ ಕಲ್ಯಾಣದ ಎಷ್ಟೋ ರೋಡ್ಗಳು ಇವೆ, ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳ್ದಾಗ ಪಾಪ ಬಡವ್ರಿಗೆ ಅಲ್ಲೇ ಹೋಗ್ಬೇಕಲ್ಲ, ಎಲ್ಲರೂ ದುಡ್ಡು ಇವೆನಾ ಪ್ರೈವೇಟ್ ಸ್ಕೂಲ್ ಹಾಕ್ಲಕ್ಕೆ? ಆ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ಮತ್ತು ರೈತರಿಗೆ ರಸಗೊಬ್ಬರಗಳು, ಇಂಥದ್ರ ಸಲುವಾಗಿ ಈ ಹೋರಾಟ ಮಾಡಿ, ಇದೇ ಚರ್ಚೆ ಮಾಡಿ, ಈ ಕಾಂಪಿಟೇಷನ್ ಮಾಡಿರಿ ಎಲ್ಲ ರಾಜಕೀಯ ಪಕ್ಷಗಳು. ಸುಮ್ಮನೆ ಆ ದೇವರು ಧರ್ಮ, ಹಿಂದೂ ಮುಸ್ಲಿಂ, ಅವ್ರು ಯಾರಪ್ಪ? ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತಲ್ಲಿ ಯಾವ್ಯಾರು ಏನಾರದ ಕೆಟ್ಟದ ಮಾತನಾಡಿದರೆ ಅದೇ ಕ್ಷಣದಲ್ಲಿ ಅವನ ಮೇಲೆ ಕೇಸ್ ಮಾಡಬೇಕು. ತಪ್ಪು ಮಾತಾಡಿದರೆ, ತಪ್ಪು ಕೆಲಸ ಮಾಡಿದರೆ ಪೊಲೀಸ್ ಸ್ಟೇಷನ್ದಾಗ ಕೇಸ್ ಮಾಡಿ ಒಳಗೆ ಹಾಕ್ಬಿಟ್ರಿ. ಈ ಕೆಲಸ ಮಾಡಲ್ಲ ಸರ್ಕಾರ ಇಲ್ವಾ? ಸುಮ್ಮನೆ ಅಪಪ್ರಚಾರ ಮಾಡೋದು ಬಂದ್ ಮಾಡಬೇಕು ಅಂಥೇಳಿ ನೆನೆಸ್ಕೊಳ್ತಾ, ಅದಕ್ಕೆ ಬೇಕಾದಷ್ಟು ವಚನಗಳಿವೆ. ಅಪಪ್ರಚಾರ ಮಾಡೋದು, ಸುಳ್ಳು ಪ್ರಚಾರ ಮಾಡೋದು, ಸತ್ಯವನ್ನು ಅಸತ್ಯ ಮಾಡೋದು, ಅಸತ್ಯವನ್ನು ಸತ್ಯ ಮಾಡೋದು, ಇದು ಭಾಳ ಥರ ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾನು ವಚನ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೇನು ವಚನ ಎಲ್ಲ ಜನರು ಒಳ್ಳೆಯ ಜನ ಇದ್ದಾರೆ, ಇವೆಲ್ಲ ಯಾಕೆ ಬೇಕಪ್ಪ? ಅಷ್ಟೊಂದು ಹಾಳು ಮಾಡಿದ್ದಾರೆ ಅಂಥೇಳಿ ಅವತ್ತು ಬಸವಾದಿ ಶರಣರು ಇಷ್ಟು ವಚನಗಳು ಬರೆದಿದ್ದಾರೆ. ಆ ವಚನಗಳು ನೀವೆಲ್ಲರೂ ಓದ್ರಿ. ನನಗೆ ಕೂಡ ಗೊತ್ತಿದ್ದಿಲ್ಲ. 27 ವರ್ಷ ಹಿಂದೆ ನಾವು ಕೂಡ ಮಾಡಿದ್ದೇವೆ ತಪ್ಪು, ಗೊತ್ತಿರಲಾದಕ್ಕೆ ಮಾಡಿದ್ದೇವೆ. ಈಗ ಬಸವಣ್ಣನವ್ರ ಧರ್ಮದಷ್ಟು ಸರಳ ಧರ್ಮ ಜಗತ್ತಿಗೆ ಯಾವುದೂ ಇಲ್ಲ. ಆ ಸ್ವಾರ್ಥಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಬ್ಯಾಳಿ ಬೇಯುವುದಿಲ್ಲ, ತಮ್ಮ ಕುಂತು ತಿಂಬೋದು ಹೋಗುತ್ತದೆ, ಜನರ ಕಾಲು ಬಿದ್ದು ದುಡ್ಡು ಕೊಡೋದಿಲ್ಲಲ್ಲ, ಅದು ಭಯ ಹುಟ್ಟಿದೆ. ಇದು ಹೇಳಬೇಕಲ್ಲ, ನೀವು ಸರಳವಾಗಿ ಹೇಳಿ. ನಮ್ಗೆ ಹೀಗೆ ರೀತಿ ಆಗ್ತದೆ ಬಸವಣ್ಣನ ಧರ್ಮ ಬಂದಾಗ, ಲಿಂಗಾಯತ ಧರ್ಮ ಅಂತಂದ್ರೆ ಹಿಂಗೆ ಹೇಳಿದ್ರೆ ನಾವು ಪಾಪ ನೀವೆಲ್ಲ ಸಜ್ಜನ ವ್ಯಕ್ತಿ ಇದೆ ಅಂತ ಒಪ್ತೀವಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ, ಹೃದಯಕ್ಕೆ ತಟ್ಟಿದೆ ಆದರೆ, ಮತ್ತೊಮ್ಮೆ ನಾನು ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಇಂಥ ವಿಚಾರಗಳನ್ನು ತಲುಪಬೇಕಾಗಿದೆ. ಯಾರ್ಯಾರು ಮಾಡ್ತಿರಲ್ಲ ಅವರೇ ನಮ್ಮ ಭಾರತ ದೇಶದಲ್ಲಿನ ಅಜ್ಞಾನ, ಬಡತನ, ನಿರುದ್ಯೋಗ, ಅನಾರೋಗ್ಯದ ಬಗ್ಗೆ ಎಲ್ಲರಿಗೂ ಕಳಕಳಿ ಇದೆ ಅಂಥೇಳಿ ನಾವು ತಿಳಿದುಕೊಳ್ಳುತ್ತೇವೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣ.